ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಾಳೆಯಿಂದ ಮೆಟ್ರೋ ಪ್ರಯಾಣ ದರ ಏರಿಕೆ ಆಗುತ್ತಾ ಇಲ್ವಾ? BMRCL ಅವರು ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಸೋಮವಾರದಿಂದ 5% ಜಾಸ್ತಿ ಮಾಡ್ತೀವಿ ಅಂತ. ನಿನ್ನೆ ಸಾಯಂಕಾಲ ಎಲ್ಲ ತೇಜಸ್ವಿ ಸೂರ್ಯ, PC ಮೋಹನ್ ಇಲ್ಲ ನಮಗೆ ಮನೋಹರ್ ಲಾಲ್ ಖಟ್ಟರ್ ಅವ್ರು ಹೇಳ್ಬಿಟ್ಟಿದ್ದಾರೆ ಆಗಲ್ವಂತೆ, ತಾತ್ಕಾಲಿಕವಾಗಿ ಮುಂದೂಡಿದ್ದಾರೆ ಅಂತ. ಬಟ್ BMRCL ಅವರು ಹೇಳ್ತಾ ಇಲ್ಲ. ಗೊಂದಲದ ಗೂಡಾಗ್ಬಿಟ್ಟಿದೆ ಇದು. ಯಾಕೆ ಅಂದರೆ BMRCLಗೆ ಇನ್ನೂ ಅಧಿಕೃತ ಸೂಚನೆ ಬಂದಿಲ್ಲ, ಆದೇಶ ಪ್ರತಿ ಬಂದಿಲ್ಲ. ಕೇಂದ್ರ ಸರ್ಕಾರದಿಂದ ಯಾವುದೇ ಅಧಿಕೃತ ಆದೇಶ ಬಂದಿಲ್ಲ ಅವರಿಗೆ. ಅವ್ರೇನು ಮಾಡ್ಬೇಕು ಇವಾಗ? ಅಧಿಕೃತ ಸೂಚನೆ ಬಾರದ ಹಿನ್ನೆಲೆಯಲ್ಲಿ ನಾವು ಮೆಟ್ರೋ ಪ್ರಯಾಣ ದರ ಇಳಿಕೆ ಮಾಡಲ್ಲ. ಕೇಂದ್ರ ರಾಜ್ಯ ಸರ್ಕಾರದಿಂದ ಆ ಸೂಚನೆ ಬಂದರೆ, ಆದೇಶ ಬಂದರೆ ನಾವು ಕಡಿಮೆ ಮಾಡ್ತೀವಿ. ಇಲ್ಲದೇ ಇದ್ದರೆ 5% ನಾಳೆಯಿಂದ ಹೈಕ್ ಆಗೇ ಆಗುತ್ತೆ ಅಂತ ಪಬ್ಲಿಕ್ ಟಿವಿಗೆ BMRCL ಮೂಲಗಳು ಮಾಹಿತಿ ಹೇಳಿದೆ. ಆ್ಯಕ್ಚುಲಿ ಆಗೋದು ಹಾಗೇನೆ. ಈಗ ಇರ್ಬೋದು ಕೇಂದ್ರ ಸಚಿವರು ತೇಜಸ್ವಿ ಸೂರ್ಯಂಗೆ ಫೋನ್ ಮಾಡಿಬಿಟ್ಟು ನಾನು ಹೋಲ್ಡ್ ಮಾಡಿದ್ದೀನಿ ಅಂತ ಹೇಳಿರ್ಬೋದು, ಅಥವಾ ಅವರು BMRCL MDಗೆ ಫೋನ್ ಮಾಡಿರ್ಬೋದು. ಇದು ಓವರ್ ದಿ ಫೋನ್ ನಡೀತಕ್ಕಂಥ ಆದೇಶಗಳಲ್ಲ ಇದೆಲ್ಲ. ನಿಮಗೆ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್, ಸೆಂಟ್ರಲ್ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟಿಂದನೇ ಬರಬೇಕು. ಸದ್ಯಕ್ಕೆ ಹೋಲ್ಡ್ ಮಾಡಿ ಪ್ರೈಸ್ ಫಿಕ್ಸೇಷನ್ ಕಮಿಟಿ ರಚನೆ ಆಗಲಿ ಇನ್ನೊಂದು ಹೊಸದಾಗಿ ಅಂತ ಬಂದರೆ ಅವ್ರು ತಡೆ ಹಿಡಿತಾರೆ. ಇಲ್ಲಾಂದ್ರೆ ಅವ್ರ ತಾನೇ ಏನು ಮಾಡೋಕ್ಕಾಗುತ್ತೆ? ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಮಹಾ ಅಭಿಯಾನವನ್ನು ನಾವು ಕೂಡ ಶುರು ಮಾಡಿದ್ವಿ. ಯಾಕಂದರೆ ಸಾರ್ವಜನಿಕರ ಪರವಾಗಿ ದನಿ ಎತ್ತಬೇಕಾದವರು ಸಂಸದರು ಮತ್ತು ನಾಯಕರು. ಬಟ್ ಅವರು ಪರಸ್ಪರ ಕಿತ್ತಾಟದಲ್ಲಿ ಬ್ಯುಸಿ ಇದ್ದಾರೆ. ಬಟ್ ರೇಟ್ ಕಡಿಮೆ ಮಾಡಿ ನೀವು ಹೆಂಗಾದರೂ ಕಚ್ಚಾಡ್ಕೊಳ್ಳಿ ಅಂತ ನಮ್ಮ ಉದ್ದೇಶ ಆಗಿತ್ತು. ಅದಕ್ಕೆ ತಕ್ಕಂತೆ ನಿನ್ನೆ ಸಂಜೆ ಅಷ್ಟೇ ಪಬ್ಲಿಕ್ ಟಿವಿ ಜೊತೆಗೆ ಮಾತಿಗೆ ಸಿಕ್ಕಿದ್ರು BJP ಸಂಸದ ತೇಜಸ್ವಿ ಸೂರ್ಯ. ಪಬ್ಲಿಕ್ ಟಿವಿ ಮಹಾ ಅಭಿಯಾನದ ಬೆನ್ನಲ್ಲೇ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ನೋಡಬೇಕು. ಇನ್ನೊಂದು ಕಡೆಗೆ ರಾಜ್ಯ ಕೇಂದ್ರದ ನಡುವೆ ಮೆಟ್ರೋ ಟಿಕೆಟ್ ವಾರ್ ವಿಚಾರದಲ್ಲಿ ಇವರು ಜಾಸ್ತಿ ಮಾಡಿದ್ದು ಇವರು ಸುಮ್ಮನಿದ್ರು ಅಂತ ಹೇಳಿ ಕೇಂದ್ರ ಸಚಿವರು ನಾಯಕರು ಎಲ್ಲ ಮಾತಾಡ್ಕೊಳ್ತಾ ಇದ್ದಾರೆ. ಮೆಟ್ರೋ ಟಿಕೆಟ್ ದರ ಏರಿಕೆ ಇಲ್ಲ ಅಂತ BJP ನಾಯಕರು ಹೇಳ್ತಾ ಇದ್ದಾರೆ. ಅವ್ರು ಪತ್ರ ಬರೀಲಿ ನೋಡೋಣ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ. ಅಲ್ಲಿಗೆ ಜನರಿಗಿರೋ ಕನ್ಫ್ಯೂಷನನ್ನು ಬಗೆಹರಿಸೋ ನಿಟ್ಟಿನಲ್ಲಿ ಒಬ್ಬರು ಒಂದು ಹೆಜ್ಜೆ ಇಡ್ತಾ ಇಲ್ಲ. ಆಮೇಲೆ BMRCL ಅಟ್ಲೀಸ್ಟ್ ಕ್ಲಾರಿಟಿಯನ್ನು ಪಡೆಯೋ ಪ್ರಯತ್ನ ಮಾಡ್ತಿಲ್ಲ. ಡೀಟೇಲ್ಸ್ ಕೊಡ್ತಾರೆ ಲೋಕೇಶ್ ನೇರ ಸಂಪರ್ಕದಲ್ಲಿ. ಲೋಕೇಶ್, ಈಗ ಕ್ಲಾರಿಟಿ ಕೊಡಬೇಕಾದವರು BMRCL ಮತ್ತು ಕೇಂದ್ರ ಸರ್ಕಾರದವರು, ರಾಜ್ಯ ಸರ್ಕಾರದವರು. ಯಾರೂ ಕ್ಲಾರಿಟಿ ಕೊಡಲಿಲ್ಲ ಅಂದರೆ ನಾಳೆ ಅನಿವಾರ್ಯವಾಗಿ ಜನ ದುಡ್ಡನ್ನು ಎಕ್ಸ್ಟ್ರಾ ಕೊಡಬೇಕಾಗತ್ತೆ. ಈ ಸೀರಿಯಸ್ನೆಸ್ ಅರ್ಥ ಆಗ್ತಾ ಇಲ್ವಾ? ಊರಿಗೆ ಮುಂಚೆ ಕ್ರೆಡಿಟ್ ತಗೊಂಡವರು, ತಗೊಳ್ಳೋಕ್ಕೆ ಪ್ರಯತ್ನ ಪಟ್ಟವರು ಇದ್ರ ಬಗ್ಗೆ ಯೋಚನೆ ಮಾಡಿರಲಿಲ್ವಾ? ಖಂಡಿತ ಅಧಿಕೃತ ಆದೇಶ ಆದಮೇಲೆ ಕ್ರೆಡಿಟ್ ತಗೊಂಡಿದ್ರೆ ಒಂಥರ ಆಗ್ತಾ ಇತ್ತು. ಆದರೆ ಅದಕ್ಕೂ ಮುಂಚಿತವಾಗಿಯೇ ನಾವೇ ರೇಟನ್ನು ಕಡಿಮೆ ಮಾಡ್ತೀವಿ ಅಂತೇಳಿ BJP ಸಂಸದರೆಲ್ಲರೂ ಕೂಡ ಕ್ರೆಡಿಟನ್ನು ತೆಗೆದುಕೊಂಡ್ರು. ಆದರೆ ಇಲ್ಲಿ ಆ ದರ ಇಳಿಕೆ ಆಗಿಲ್ಲ, ಅಧಿಕೃತ ಆದೇಶ ಕೂಡ ಆಗಿಲ್ಲ, ಆಡಳಿತಾತ್ಮಕ ಪ್ರಕ್ರಿಯೆಗಳು ಕೂಡ ಮುಕ್ತಾಯ ಆಗಿಲ್ಲ. ಕೇಂದ್ರ ನಗರಾಭಿವೃದ್ಧಿ ಇಲಾಖೆಯಿಂದ ರಾಜ್ಯ ನಗರಾಭಿವೃದ್ಧಿ ಇಲಾಖೆಗೆ ಆಡಳಿತಾತ್ಮಕ ಪ್ರಕ್ರಿಯೆಗಳು ಶುರುವಾಗಬೇಕಾಗುತ್ತೆ. ಅಲ್ಲಿಂದ ಸಂದೇಶ ಬಂದರೆ ಇಲ್ಲಷ್ಟೇ BMRCLಗೆ ರಾಜ್ಯ ನಗರಾಭಿವೃದ್ಧಿ ಇಲಾಖೆ ಸೂಚನೆಯನ್ನು ಕೊಟ್ಟು ಸದ್ಯಕ್ಕೆ ಹೋಲ್ಡ್ ಮಾಡಿ ಅಂತೇಳಿ ಹೇಳ್ತಾರೆ. ಅದ್ಯಾವುದೇ ರೀತಿಯಂಥ ಪ್ರಕ್ರಿಯೆಗಳು ಕೂಡ ಆಗಿಲ್ಲ. ಇವತ್ತು ಭಾನುವಾರ ಆಗಿದೆ, ಇವತ್ತು ಕೂಡ ಆ ರೀತಿಯ ಸಂದೇಶ ಬರೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಇವತ್ತು ಕೂಡ ಹೋಲ್ಡ್ ಮಾಡಲಿಕ್ಕೆ ಆದೇಶ ಬರದೇ ಹೋದರೆ ನಾಳೆ ಸಹಜವಾಗಿ 5% ದರ ಏರಿಕೆ ಆಗುತ್ತೆ. ಸವಾರರಿಗೆ, ಪ್ರಯಾಣಿಕರಿಗೆ ಸಮಸ್ಯೆ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ, ಹೊರೆ ಆಗುತ್ತೆ ಅಂತೇಳಿ BMRCL ಅವರು ಹೇಳ್ತಾ ಇದ್ದಾರೆ. ಹಾಗಾಗಿ BJP ಸಂಸದರು ಮತ್ತೊಮ್ಮೆ ಈ ವಿಚಾರವಾಗಿ ಧ್ವನಿ ಎತ್ತಬೇಕಾಗತ್ತೆ. ಇಲ್ಲದೆ ಹೋದರೆ BMRCL ಅವರು ಸೋಮವಾರದಿಂದ ಒಮ್ಮೆ ಜಾರಿ ಆದರೆ ಮತ್ತೆ ಫೇರ್ ಫಿಕ್ಸೇಷನ್ ಕಮಿಟಿ ರಚನೆ ಆಗಲಿಕ್ಕೆ ಸುಮಾರು 2-3 ತಿಂಗಳ ಕಾಲ ಆದರೂ ಬೇಕಾಗುತ್ತೆ. ಮಮತಾ, ಥ್ಯಾಂಕ್ ಯು ಲೋಕೇಶ್ ತಮ್ಮ ಎಲ್ಲ ಮಾಹಿತಿಗಾಗಿ. ಸೊ ಇವತ್ತು ನಾನು ನೆನ್ನೆ ಹೇಳ್ತಾ ಇದ್ದೆ, ನೆನ್ನೆ ಸ್ಯಾಟರ್ಡೆ, ಇವತ್ತು ಸಂಡೇ, ಅಲ್ಲಿ ಕಚೇರಿಗಳು ಕಾರ್ಯನಿರ್ವಹಿಸುತ್ತವಾ? ಅಟ್ಲೀಸ್ಟ್ ಒಂದು ಮೇಲ್ ಮಾಡಿದ್ರೂ ಸಾಕು ಇವ್ರಿಗೆ. ಬಟ್ ಅದು ಬರುತ್ತಾ ಇಲ್ವಾ? ಈ ಎಲ್ಲ ಗೊಂದಲಗಳ ನಡುವೆ ನಾಳೆ ಬೆಳಗ್ಗೆ ಗೊತ್ತಾಗ್ಬಿಡುತ್ತೆ ಏನು ಅಂತಂದ್ಬಿಟ್ಟು.